ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಅಂಗವಿಕಲ ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು, ಮತ್ತು ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು, ಯಾರೆಲ್ಲ ಒಂದು ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ, ಅದರಲ್ಲಿ ಮುಖ್ಯವಾಗಿ ಈ ಎಲ್ಲ ಪಿಂಚಣಿದಾರರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಈ ಪಿಂಚಣಿಗಳಿಗೆ ಸಂಬಂಧಪಟ್ಟಂತೆ ನಮಗೆ ಇನ್ನೂ ಕೂಡ ಪಿಂಚಣಿ ಹಣನ ಆಗಸ್ಟ್ ತಿಂಗಳಲ್ಲಿ ಹಣನ ಬಂದಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನೀವು ಏನೆಲ್ಲ ಒಂದು ಕಮೆಂಟ್ಗಳನ್ನು ಮಾಡಿದ್ರಿ ಅದರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಬಂದಿಲ್ವೋ, ನೀವು ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಮತ್ತು ಬರದೇ ಇದ್ದಂಥವ್ರಿಗೆ ಯಾವಾಗ ಬರುತ್ತೆ, ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಪಿಂಚಣಿ ಹಣನ ಹೆಚ್ಚಿಗೆ ಆಗ್ತಾ ಇದೆ, ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಾನು ಕಳೆದ ವಿಡಿಯೋಗಳಲ್ಲೇ ಮಾಹಿತಿನ ತಿಳಿಸ್ತಾ ಬಂದಿದ್ದೆ, ಆದರೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಪಿಂಚಣಿದಾರರಿಗೆ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ಈ ವಿಡಿಯೋ ಆಗಿರುತ್ತೆ. ಅದಕ್ಕಾಗಿ ಮಿಸ್ ಮಾಡದೆ ಈ ವಿಡಿಯೋನ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು, ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕಮೆಂಟ್ಗಳನ್ನು ಮಾಡಿದ್ರಿ ಅದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಸರ್ಕಾರದ ಕಡೆಯಿಂದ ಯಾರೆಲ್ಲ ಪಿಂಚಣಿಗಳನ್ನು ಪಡಿತಾ ಇದ್ರಿ, ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು, ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು, ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತ ಭರ್ಜರಿ ಗುಡ್ ನ್ಯೂಸ್ ಅಂತ ನಾನು ಮುಂದೆ ಹೋಗ್ತೀನಿ. ಜೊತೆಗೆ ಅದರಲ್ಲಿ ಬಹಳಷ್ಟು ಜನರು ನಮಗೆ ಕಮೆಂಟ್ ಮಾಡೋ ಮುಖಾಂತರವಾಗಿ ಏನೆಲ್ಲ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ಅತಿ ಹೆಚ್ಚಾಗಿ ನಮಗೆ ಕಮೆಂಟ್ಸ್ಗಳನ್ನು ಬಂದಿದ್ದು ಪಿಂಚಣಿ ಹಣ ಹೆಚ್ಚಿಗೆ ಆಗ್ತಾ ಇದೆ ಅಂತ, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹೆಚ್ಚಿಗೆ ಆಗಿದ್ರ ಬಗ್ಗೆ ನಿಖರವಾಗಿ ಪಿಂಚಣಿನ ಹಣನ ಜಾರಿಗೆ ಮಾಡಿಲ್ಲ. ಹೆಚ್ಚಿಗೆ ಆಗಿದೆ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ ಆಗಲಿ, ಅಫಿಷಿಯಲ್ ಆಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಆದೇಶಗಳು ಕೂಡ ಮಾಡಿಲ್ಲ. ಹೀಗಾಗಿ ಪಿಂಚಣಿ ಹಣನ ಹೆಚ್ಚಿಗೆ ಆಗಿಲ್ಲ. ವೀಕ್ಷಕರೇ, ನಿಮಗೆ ಮೊದಲನೇದಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ನಿಮಗೆ 600 ರೂಪಾಯಿ ಪಿಂಚಣಿ ಹಣನ ಬರುವಂಥದ್ದು. ಅದಾದ ನಂತರ ವಿಧವಾ ವೇತನ ಪಿಂಚಣಿ ನೋಡೋದಾದರೆ 800 ರೂಪಾಯಿ ಪಿಂಚಣಿ ಹಣ ಬರುತ್ತೆ. ಅಂಗವಿಕಲ ಪಿಂಚಣಿನ ಅಂಗವೈಕಲ್ಯದ ಆಧಾರದ ಮೇಲೆ ಅವರು ಎಷ್ಟು % ಅಂಗವೈಕಲ್ಯನ ಹೊಂದಿರ್ತಾರೆ ಅಷ್ಟು ಒಂದು ಹಣನ ಬರುವಂಥದ್ದು. ಈಗ ನಾರ್ಮಲ್ ಆಗಿ ನೋಡೋದಾದರೆ ಅಂಗವಿಕಲ ಒಂದು 75% ಅಂಗವೈಕಲ್ಯತೆ ಹೊಂದಿದ್ದರೆ ಅವರಿಗೆ 1400 ರೂಪಾಯಿ ಪಿಂಚಣಿ ಹಣನ, 90% ಒಮ್ಮೆಗಿಂತ ಮೇಲೆ ಇತ್ತು ಅಂತಂದರೆ ಅವರಿಗೆ 2000 ರೂಪಾಯಿ ಪಿಂಚಣಿ ಹಣನ, ಈ ರೀತಿಯಾಗಿ ಪಿಂಚಣಿ ಹಣ ಬರ್ತಾ ಇರುವಂಥದ್ದು ಅವರ ಒಂದು ಅಂಗವೈಕಲ್ಯ ಆಧಾರದ ಮೇಲೆ. ಸಂಧ್ಯಾ ಸುರಕ್ಷಾ ಯೋಜನೆಯಿಂದ 1200 ರೂಪಾಯಿ ಪಿಂಚಣಿನ ಬರುವಂಥದ್ದು. ಮನಸ್ವಿನಿ ಪಿಂಚಣಿಯಿಂದ 800 ರೂಪಾಯಿ ಪಿಂಚಣಿನ ಬರುವಂಥದ್ದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಕೊಡ್ತಾ ಇರುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿಲ್ಲ. ವೀಕ್ಷಕರೇ, ಏನಾದರೂ ಪಿಂಚಣಿ ಹಣ ಹೆಚ್ಚಿಗೆ ಮಾಡಿದ್ರು ಅಂತಂದರೆ ನಾನು ಖಂಡಿತವಾಗಿಯೂ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ, ಪಿಂಚಣಿ ಹೆಚ್ಚಳದ ಹಣ ಒಂದು ಹೆಚ್ಚಿಗೆ ಆಗಿದ್ರ ಬಗ್ಗೆ ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಎರಡನೇದಾಗಿ ನೋಡೋದಾದರೆ ಆಗಸ್ಟ್ ತಿಂಗಳ ಒಂದು ಪಿಂಚಣಿ ಹಣನ ಬಿಡುಗಡೆ ಆಗಿದೆಯೇ ಇಲ್ವಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಯಾರು ಕಮೆಂಟ್ನ ಮಾಡ್ತಾಯಿದ್ರು ಅಂತಂದರೆ, ಯಾರಿಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣನ ಬಂದಿಲ್ವೋ ಅಂಥವರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಈಗಾಗಲೇ ಏನು ಗುಡ್ ನ್ಯೂಸ್ ಇದೆ ಅಂತ ನೋಡೋದಾದರೆ, ಪಿಂಚಣಿದಾರರಿಗೆ ಎಲ್ರಿಗೂ ಕೂಡ 8ನೇ ತಾರೀಕಿನಿಂದಲೇ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. 8ನೇ ತಾರೀಕಿನಿಂದಲೇ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗ್ತಾ ಇದೆ, ಇನ್ನೂ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿಲ್ಲ. ಹೀಗಾಗಿ ಆಲ್ಮೋಸ್ಟ್ ಆಗಿ ಭಾಳಷ್ಟು ಜನರಿಗೆ ಹಣನ ಜಮಾ ಆಗಿದೆ ಆಗಸ್ಟ್ ತಿಂಗಳದ್ದು ಪಿಂಚಣಿ ಹಣನ. ನೀವು ಕೂಡ ಒಂದು ಸಾರಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಸ್ಟೇಟಸಲ್ಲಿ ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ. ನಿಮ್ಮ ಏನಾದರೂ ಸ್ಟೇಟಸ್ ಚೆಕ್ ಮಾಡಿದಾಗ ಡಿಆಕ್ಟಿವ್ ಮತ್ತು ಕ್ಯಾನ್ಸಲ್ ಅಂತೂ ಇತ್ತಂತಂದರೆ ನಿಮಗೆ ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿರುತ್ತೆ.
ನಿಮಗೆ ಪಿಂಚಣಿ ಹಣ ಬರೋದಿಲ್ಲ ವೀಕ್ಷಕರೇ. ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತ ಸ್ಟೇಟಸಲ್ಲಿ ಇರಬೇಕಾಗುತ್ತೆ. ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು ಪಿಂಚಣಿ ಸ್ಥಿತಿ ಅಂತ ಇದೆ. ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಸ್ಟೇಟಸ್ ನೋಡುವ ಒಂದು ಆಪ್ಷನ್ನ ಓಪನ್ ಆಗುವಂಥದ್ದು ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ. ಬೆನಿಫಿಷರಿ ID ಮತ್ತು ಕ್ಯಾಪ್ಚನ ಎಂಟರ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಸ್ಟೇಟಸ್ನ ಗೊತ್ತಾಗುವಂಥದ್ದು. ಇದೂ ಕೂಡ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡಿದ್ದೀನಿ ವೀಕ್ಷಕರೇ. ಇನ್ನೂ ಕೆಲವೊಂದಿಷ್ಟು ಜನರು ಡಬಲ್ ಪಿಂಚಣಿ ಹಣನ ಬರ್ತಾ ಇದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಡಬಲ್ ಪಿಂಚಣಿ ಹಣನ ಒಂದೇ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಬಿಡುಗಡೆ ಆಗುವುದಿಲ್ಲ ವೀಕ್ಷಕರೇ. ಏನಾದರೂ ಅವ್ರದ್ದು ತಾಂತ್ರಿಕ ಸಮಸ್ಯೆಯಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಹಣನ ಯಾರಿಗೆ ಬಂದಿಲ್ವೋ ಅಂಥವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳದ್ದು ಹಣನ ಸೇರಿಸಿ ಕೊಡುವಂಥದ್ದು. ಇಷ್ಟೇ ಸಿಂಪಲ್ ಆಗಿರುವಂಥದ್ದು. ಹೀಗಾಗಿ ಅವರಿಗೆ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಹಣನ ಬಂದಿರೋಲ್ಲ. ಹೀಗಾಗಿ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳು ಹಣನ ಜಮಾ ಆಗಿರುತ್ತೆ. ಈ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಈ ತಿಂಗಳದು ಮತ್ತು ಸೆಪ್ಟೆಂಬರ್ ತಿಂಗಳದು 2 ತಿಂಗಳದು ಡಬಲ್ ಪಿಂಚಣಿ ಹಣನ ಜಮಾ ಆಗಿರುವಂಥದ್ದು ಕೆಲವೊಬ್ಬರಿಗೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅನಿಸಿದ್ರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.